ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಂಜನಾ ಓವರಾಗಿ ಮಾತಾಡ್ತಿರ್ತಾಳೆ. ಅದನ್ನ ನೋಡಿ ಅಜಿತ್ಗೆ ಕೋಪ ಬರುತ್ತೆ. ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ನಾನು ಹೇಳ್ತಾ ಇದ್ದೀನಿ ತಾನೇ, ಇದರಲ್ಲಿ ಇನ್ವಾಲ್ವ್ ಆಗಬೇಡ, ಸುಮ್ಮನೆ ಎದ್ದುಬಿಡು, ನನ್ನ ಹೆಂಡತಿ ವಿಷಯಕ್ಕೆ ಬರಬೇಡ ಅಂತ ಮತ್ತೆ ಯಾಕೆ ನೀನು ಈ ಥರ ಆಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಅಜಿತ್. ಮತ್ತು ಅವಳು ನಾಳೆ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಈ ಥರ ಜ್ವರ ಬಂದಿದೆ ಅಂತ ನಾಟಕ ಆಡ್ತಾ ಇದ್ದಾಳೆ. ಅವಳದೆಲ್ಲ ಬರೀ ಡ್ರಾಮಾ ಕ್ವೀನ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅತ್ತೆ, ನನಗೆ ಕೋಪ ತಡ್ಕೊಳೋದಕ್ಕಾಗ್ತಾಯಿಲ್ಲ, ನಿಮ್ಮ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ನಾನೇನಾದ್ರೂ ತಲೆ ಕೆಡಿಸ್ಕೊಂಡ ಅಂದರೆ ಮಾನನಷ್ಟ ಮುಗ್ದಮ್ಮೆ ಹಾಕಿದ್ರೆ ನಿಮ್ಮ ಮಗಳಿಗೆ ಅರೆಸ್ಟೂ ಆಗ್ತಾಳಷ್ಟೇ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಂಜು, ನಿನಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ? ಅವಳಿಗೆ ಮತ್ತೆ ಏನಕ್ಕೆ ಮಾತಾಡ್ತೀಯ ನೀನು? ಅವಳು ಏನೋ ಆ ತಪ್ಪನ್ನ ಮಾಡಿದಳೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ಆದ್ರೂ ನೀನು ಯಾಕೆ ಈ ಥರ ಮಾತಾಡೋಕ್ಕೆ ನಿಷ್ಠೂರ ಆಗ್ತಾ ಇದೆಯಾ? ಬಾಯಿ ಮುಚ್ಕೊಂಡು ಇರೋದಕ್ಕೆ ಆಗೋದಿಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಮಾಮ್, ಅದು ಹಂಗೆ ಮಾಮ್, ಹಿಂಗೆ ಅಂತ ಮಾತಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಫಸ್ಟ್ ನಡಿ ಇಲ್ಲಿಂದ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೊಂಟೋಗ್ತಾಳೆ ಅವಳ ರೂಮ್ಗೆ. ಆವಾಗ ಅಜಿತ್ ಅಲ್ಲೇ ನಿಂತಿರ್ತಾನೆ. ಆವಾಗ ಅವ್ರ ಅಪ್ಪ ಬೈತಾರೆ, ನಾನು ಫ್ರೆಂಡ್ ಆಗಿ ಇರಬೇಕು ಅಂತಾರೆ ದೊಡ್ಡವರಾದ್ಮೇಲೆ ಮಕ್ಕಳನ್ನ, ಆದರೆ ನಾನು ಇಲ್ಲಿ ಫ್ರೆಂಡ್ ಆಗಿರೋದಕ್ಕಿಂತ ನನ್ನ ಮಗನೇ ನನಗೆ ಬಾಸ್ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಕೊಂಡು ಅವರು ಹೊಂಟೋಗ್ತಾರೆ. ಏನು ಮಾತಾಡ್ತಿದ್ದೀರಾ ಅಂತ ಸಂಗೀತ ಕೇಳ್ತಾ ಇರ್ತಾಳೆ. ಆದ್ರೂ ಅವ್ರು ಏನು ಮಾತಾಡ್ದೇನೆ ಹೊಂಟೋಗ್ಬಿಡ್ತಾರೆ. ಆಮೇಲೆ ಅಜ್ಜಿ ಕೈ ಹಿಡ್ದು ನಡೆಸಿದ್ದ ಅಜ್ಜಿ ತಾತ ನಾವೆಲ್ಲಕ್ಕಿಂತ ಮೊನ್ನೆ ಬಂದು ಕಟ್ಕೊಂಡವಳೆ ಹೆಚ್ಚಾಗೋದ್ಲು ಅಂತ ಅಜ್ಜಿನೂ ಹೊಂಟೋಗ್ತಾರೆ. ಆವಾಗ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಅಜಿತ್. ಆವಾಗ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ, ಬೇಜಾರು ಮಾಡ್ಕೊಬೇಡ ಕಣೋ ಅಜಿತ, ಇವರೆಲ್ಲ ಹೆಂಗೆ ಮಾತಾಡ್ತಿದ್ದಾರೆ ನೋಡು ಅಂತ ಹೇಳ್ತಿರ್ತಾರೆ. ಇವ್ರು ಯಾರು ಏನೇ ಅನ್ನಲಿ ಅಮ್ಮ, ನನಗೆ ಭೂಮಿ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವಳ ಜೊತೆ ನಾನು ಸಂಸಾರ ಮಾಡಿದ್ದೀನಿ. ಅವಳು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅವಳನ್ನ ಈ ಸಮಸ್ಯೆಯಿಂದ ಆಚೆ ಕರ್ಕೊಂಡ್ಬಂದೇ ಬರ್ತೀನಿ. ಇದಕ್ಕೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ರೂಮಿಗೆ ಇರ್ತಾನೆ. ರೂಮಿಗೆ ಬಂದುಬಿಟ್ಟು ಭೂಮಿನ ಎದಳು ಭೂಮಿ ಅಂತ ಹೇಳಿ ರೆಡಿ ಮಾಡಿಸ್ತಾ ಇರ್ತಾನೆ. ಅಲ್ಲೂ ಜೊತೆಗೆ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ. ಯಾಕೆ ಸಾಹೇಬ್ರೆ ನನಗೆ ಇಷ್ಟೊಂದು ಸಹಾಯ ಮಾಡ್ತಾಯಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಭೂಮಿ, ನೀನು ನನಗೆ ಹುಷಾರಿಲ್ಲದೆ ಇರಬೇಕಾದ್ರೆ ನೀನು ನನಗೆ ಸಪೋರ್ಟ್ ಮಾಡಿದ್ದೆ ಅಲ್ವಾ, ಅದೇ ಈಗ ನನ್ನ ಟರ್ನ್ ನಾನು ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾನೆ. ತೊಗೊಬಂದು ತಿಂಡಿ ಮಾಡಿಸ್ತಾನೆ. ತಿಂಡಿ ಮಾಡಿಸಾದ್ಮೇಲೆ ಮೆಡಿಸಿನ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಮಲ್ಕೊ, ನೀನು ಬೇರೆ ಏನು ಕೆಲಸ ಮಾಡೋದಕ್ಕೆ ಹೋಗಬೇಡ, ಬೇರೆ ಕೆಲಸ ಮಾಡಿದ್ರೆ ನಿಂಗೆ ಮತ್ತೆ ಆಯಾಸ ಆಗುತ್ತೆ, ನೀನು ಫಸ್ಟು ಇದರಿಂದ ಆಚೆ ಬರೋವರೆಗೂ ಫಸ್ಟು ನೀನು ರೆಸ್ಟ್ ತಗೋಬೇಕು ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಯಾಕೆ ಸಾಹೇಬ್ರೆ ನಂಗೆ ಇಷ್ಟೊಂದು ಸೇವೆ ಮಾಡ್ತಿದ್ದೀರಾ? ನಾವು ಇವತ್ತು ನಾಳೆನೋ ಈ ಮನೆಯಿಂದ ನಾನು ಆಚೆ ಹೋಗೋಳು, ನಮ್ಮ ಸಂಬಂಧಕ್ಕೊಂದು ಅರ್ಥನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅದು ಏನೇ ಆಗಿರಲಿ ಭೂಮಿ, ನಮ್ಮ ಸಂಬಂಧಕ್ಕೆ ಒಂದು ಹೆಸರೂ ಇಲ್ಲ, ಏನೂ ಇಲ್ಲ. ನೀನು ಇಲ್ಲಿರೋವರೆಗೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕಷ್ಟೇ, ಅದು ನನ್ನ ಕರ್ತವ್ಯ ಅಂತ ಹೇಳ್ತಾ ಇರ್ತಾನೆ. ಆವಾಗ ನೀವು ನನ್ನ ಕೈನ ಯಾವತ್ತೂ ಬಿಡಬೇಡಿ ಸಾಹೇಬ್ರೆ ಅಂತ ಕೈನ ಹಿಡ್ಕೊಂಡಿರ್ತಾಳೆ. ಆವಾಗ ಅವನು ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ, ಈ ಕೈನ ನಾನು ಯಾವತ್ತೂ ಬಿಡೋದಿಲ್ಲ, ನಾನು ಆದಷ್ಟು ಬೇಗ ನಿಮ್ಮ ಅಮ್ಮನ ಕೇಸನ್ನ ಕ್ಲಿಯರ್ ಮಾಡಿ ನಿಮ್ಮ ಅಮ್ಮ ನಿನ್ನ ಜೊತೆ ಇರೋ ಥರ ಮಾಡಬೇಕು. ಅವ್ರು ನಿನ್ನ ಜೊತೆ ಇದ್ರೇ ನೀನು ಯಾವಾಗಲೂ ಖುಷಿಯಾಗಿರೋದು. ಮತ್ತು ಯಾರು ಈ ಜಾಲದಲ್ಲಿ ಸಿಗಾಕ್ಸಿದಾರೋ ಅವ್ರನ್ನ ಆದಷ್ಟು ಬೇಗ ಕಂಡಿಡಿದ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಆವಾಗಲೇ ನಿನಗೆ ಇಲ್ಲಿ ಬಂದಿರೋ ಕಳಂಕ ಅದರಿಂದ ಆಚೆ ಬರೋದಕ್ಕಾಗೋದು ಅಂತ ಹೇಳ್ತಾ ಇರ್ತಾನೆ. ಅಜಿತ್ಗೆ ಅಶ್ವಿನಿ ಮೇಲೆ ಡೌಟ್ ಬಂದಿರುತ್ತೆ. ಡಾಕ್ಟ್ರು ಬಂದಾಗ ಅವ್ರ ಮುಂದೆ ನಾನು ಇದೇ ಫುಡ್ನ ಕೊಡೋದಕ್ಕೆ ಸಜೆಸ್ಟ್ ಮಾಡೋಣ ಅಂದ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀವೇನು ಹಾಕಬೇಕು ಅಂತ ಕೇಳ್ತಾ ಇರ್ತಾರೆ. ನಾನು ಗ್ರೀನ್ ಲೈನ್ ಹಾಸ್ಪಿಟಲ್ ನರ್ಸು ಅಂತ ಹೇಳ್ತಾ ಇರ್ತಾಳೆ. ಇವ್ರು ಇಲ್ಲೇ ಇದ್ದಾರಲ್ಲ, ಮತ್ತಿನ್ನೇನು ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅವ್ರು ಬರೋದಕ್ಕೂ ಮುಂಚೆ ಮಾತ್ರೆ ತಿನ್ನಿಸೋದಕ್ಕೆ ಅಂತ ಬಂದಿರ್ತಾಳೆ. ಅಜಿತ್ಗೆ ಅಶ್ವಿನಿ ಮೇಲೆ ಬಂದಿರೋ ಡೌಟ್ಸ್ಗಳು ಜಾಸ್ತಿ ಆಗೋದ್ರಿಂದ ಅಶ್ವಿನಿ ಹಿಡಿದ್ರೆ ಆಟೋಮೆಟಿಕಲಿ ದೇವಯಾನಿನೂ ಸಿಗಾಕೊಂತಾಳೆ. ಇವರಿಬ್ಬರನ್ನ ಹಿಡಿದು ಒಳಗಡೆ ಹಾಕ್ತಾನೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರಮೋಷನ್ ಚಿಕ್ಕಿ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನನ್ನ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.
ಮನಸ್ಸಿನ ರಾಕ್ಷಸಿ ದೇವಯಾನಿ ಅವಳಿಗೆ ಹೆಂಗೆ ಬೇಕೋ ಆ ಥರ ಎಲ್ಲನೂ ಯೂಸ್ ಮಾಡ್ಕೊತಾ ಇರ್ತಾಳೆ. ಆದರೆ ಮನೆಯವರೆಲ್ಲರೂ ಅವಳು ಒಳ್ಳೆಯವಳು, ಎಲ್ಲ ನಮಗೋಸ್ಕರನೇ ಒಳ್ಳೇದು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವಳ ಮಗಳು ಜೀವನ ಸೆಟ್ಲ್ ಮಾಡ್ಕೊಳೋದಕ್ಕೋಸ್ಕರ ಇಲ್ಲಿ ಎಲ್ಲರನ್ನೂ ಹಾಳು ಮಾಡಿ ಇಲ್ದಿರೋ ಅಶ್ವಿನಿನ ಕರ್ಕೊಬಂದ್ಬಿಟ್ಟು ಅವಳನ್ನ ಮನಸ್ವಿನಿ ಅಂತ ಪ್ರೂವ್ ಮಾಡಿ ಈ ಮನೆಗೆ ಅವಳೇ ಮನೆ ಮಗಳು ಅಂತ ಹೇಳಿ ಅವ್ರ ಮಗಳಿಗೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಇವಳು ಮಾಡಬೇಕು ಅಂತ ಇರೋ ಕಚಡ ಕೆಲಸನೆಲ್ಲ ಕಂಡಿಡ್ದೆ ಆದಷ್ಟು ಬೇಗ ಜೈಲಿಗೆ ಹಾಕಿಸ್ಬೇಕು. ಆ ಧರ್ಮ ಯಾವಾಗಲೂ ಜೈಲು ಒಳಗಡೆ ಇರಬೇಕು, ಧರ್ಮ ಯಾವಾಗಲೂ ರಾರಾಜಿಸ್ತಾ ಇರಬೇಕು, ಸತ್ಯ ನ್ಯಾಯ ಧರ್ಮ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದನ್ನು ಹೇಗೆ ಪ್ರೂವ್ ಮಾಡ್ತಾನೆ ಅಜಿತ್. ಈಗ ದೇವಯಾನಿ ಮತ್ತು ಅಶ್ವಿನಿ ಯಾವಾಗ ಎಷ್ಟು ಬೇಗ ಸಿಗಾಕೋತಾರೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.